ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ನಿನ್ನೆಯ ಅತ್ಯುತ್ತಮ ಮ್ಯಾಚ್ನ ಬಳಿಕ ಇವತ್ತು ಕೂಡ 2 ಮ್ಯಾಚ್ಗಳು ನಮಗೆ ನೋಡೋಕೆ ಸಿಗ್ತಾ ಇದೆ. ಮೊದಲ ಪಂದ್ಯದಲ್ಲಿ ಲಕ್ನೋ ಮತ್ತು ಕೋಲ್ಕತ್ತಾ ಮುಖಾಮುಖಿ ಆಗ್ತಾ ಇದ್ದರೆ, ಇನ್ನೊಂದು ಪಂದ್ಯದಲ್ಲಿ ಎಲ್ ಕ್ಲಾಸಿಕೋ ಮುಂಬೈ ವರ್ಸಸ್ CSK ಪಂದ್ಯ ನಮಗೆ ನೋಡೋಕೆ ಸಿಗ್ತಾ ಇದೆ. ಇವತ್ತಿನ ಪಂದ್ಯಕ್ಕಾಗಿ ಯಾರೆಲ್ಲ ಎಕ್ಸೈಟ್ ಆಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಈ ಮ್ಯಾಚ್ನ ಸಣ್ಣದಾಗಿ ಪ್ರಿವ್ಯೂವನ್ನು ಮಾಡ್ಕೊಂಡ್ಬಿಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಮೊದಲ ಪಂದ್ಯ 3:30ಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಇಂಟ್ರೆಸ್ಟಿಂಗ್ ಪಂದ್ಯ ಇದೆ. ಯಾಕೆಂದರೆ ಈ 2 ತಂಡಗಳು ಸಖತ್ ಸ್ಟ್ರಾಂಗ್ ಆಗಿದೆ ಈ ಸೀಸನ್ನಲ್ಲಿ. ಹಾಗಾಗಿ ಈ ಪಂದ್ಯ ನೋಡೋಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಹಾಗೆಯೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ IPLನಲ್ಲಿ ಗೆದ್ದೇ ಇಲ್ಲ. ಇದು ಹೌದು. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ 3 ಪಂದ್ಯ ಆಡಿದ್ದು 3 ಸೋತಿದೆ. ಹಾಗಾಗಿ ಇವತ್ತು ಅವರು ಗೆದ್ದರೆ ಇತಿಹಾಸ ಸೃಷ್ಟಿಯಾಗೋದು ಪಕ್ಕ. ಹಾಗಾಗಿ ಇವತ್ತು ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್. ಇದುವರೆಗೂ ಕೇವಲ 1 ಮ್ಯಾಚ್ ಸೋತಿದ್ದಾರೆ ಈ ಸೀಸನ್ನಲ್ಲಿ. ಎಲ್ಲ 5-6 ಪಂದ್ಯ ಆಡಿದರೆ KKR ಕೇವಲ 4 ಪಂದ್ಯ ಆಡಿದೆ. ಹಾಗಾಗಿ ಇವತ್ತು ಗೆದ್ದರೆ ಸಖತ್ತಾಗತ್ತೆ ಅವರಿಗೆ. ಹಾಗೆಯೇ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ಈ ಸೀಸನ್ನಲ್ಲಿ ಸಖತ್ತಾಗಿ ಆಡ್ತಾ ಇದ್ದು, ಹೋದ ಮ್ಯಾಚ್ ಸ್ವಲ್ಪ ಡಲ್ ಆಗಿತ್ತು. ಈ ಮ್ಯಾಚ್ನಲ್ಲಿ ಕಂಬ್ಯಾಕ್ ಮಾಡೋದಕ್ಕೆ ಅವರು ಕೂಡ ಕಾಯ್ತಾ ಇರ್ತಾರೆ. ಈ ಮ್ಯಾಚ್ ಅಂತೂ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕೆಂದರೆ KKR ಗೆದ್ದರೆ ಇತಿಹಾಸ ಸೃಷ್ಟಿಯಾಗುತ್ತೆ. ಮೊದಲ ಜಯ ಲಕ್ನೋ ವಿರುದ್ಧ ಗೆದ್ದಂತಾಗತ್ತೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಮೋಸ್ಟ್ಲಿ ಇವತ್ತು ಗೆಲ್ಬೋದು ಅಂತ ಅನಿಸುತ್ತೆ KKR ತಂಡ. ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಸೆಕೆಂಡ್ ಮ್ಯಾಚ್ಗೆ ಬರೋದಾದರೆ ಎಲ್ ಕ್ಲಾಸಿಕೋ ಆಫ್ IPL ಮುಂಬೈ ವರ್ಸಸ್ CSK. ಬಿಗ್ಗೆಸ್ಟ್ ರೈವಲ್ರಿ ಅಂತಲೇ ಹೇಳ್ಬೋದು ಇದನ್ನು. ಥ್ರೂ ಔಟ್ ದ ಇಯರ್ ಸಖತ್ತಾಗಿಯೇ ಹಾಕ್ಕೊಂಡು ಬಂದಿದೆ ಈ ರೈವಲ್ರಿ. ಈ ಮ್ಯಾಚ್ ಬಗ್ಗೆ ಎಲ್ಲರೂ ಸಖತ್ತಾಗಿ ಥ್ರಿಲ್ ಆಗಿರ್ತಾರೆ. ಯಾಕಂದರೆ ಇದೇ ಬಿಗ್ಗೆಸ್ಟ್ ಮ್ಯಾಚ್ IPL ಅಂತಲೇ ಹೇಳ್ಬೋದು. ಈ ಮ್ಯಾಚ್ನಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ಬ್ಯಾಟಲ್ಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಮೊದಲದಾಗಿ ಹೇಳಬೇಕು ಅಂದರೆ ಬುಮ್ರಾ ವರ್ಸಸ್ ಋತುರಾಜ್ ಗಾಯಕ್ವಾಡ್ ಸಖತ್ತಾಗಿರುತ್ತೆ. ಬುಮ್ರಾ ಅಂತೂ ರೆಡ್ ಔಟ್ ಫಾರ್ಮ್ನಲ್ಲಿದ್ದಾರೆ. ಮೊನ್ನೆ ಅಷ್ಟೇ RCB ವಿರುದ್ಧ 5 ವಿಕೆಟ್ ತೆಗೆದಿದ್ದಾರೆ. ಇನ್ನು ಓಪನಿಂಗ್ ಬೌಲಿಂಗ್ನಲ್ಲಂತೂ ತಿಂದ್ಕೊಬಿಡ್ತಾರೆ. ಹಾಗಾಗಿ ಗಾಯಕ್ವಾಡ್ ವಿರುದ್ಧ, ಹಾಗೆಯೇ ಗಾಯಕ್ವಾಡ್ ಅಂತಲ್ಲ, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ವಿರುದ್ಧ ಹೇಗೆ ಆಗ್ತಾರೆ ಈ ಬ್ಯಾಟಲ್ ನೋಡೋಕ್ಕೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಟಾಪ್ ಆರ್ಡರ್ ಬ್ಯಾಟರ್ ಜೊತೆ ಹೇಗೆ ಬೌಲ್ ಆಗ್ತಾರೆ ಅಂತ. ಇನ್ನು ಶಿವಮ್ ಡುಬೆ ಸ್ಪಿನ್ಗೆ ಹೇಗೆ ಆಡ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅವರು MI ಸ್ಪಿನ್ನರ್ಸ್ ವಿರುದ್ಧ ಹೇಗೆ ದಾಳಿ ಮಾಡ್ತಾರೆ ಅಂತ ಈ ಬ್ಯಾಟಲ್ ಕೂಡ ನೋಡೋಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನು ಜಡೇಜಾ ವರ್ಸಸ್ ಸೂರ್ಯಕುಮಾರ್ ಯಾದವ್. ಹೌದು, ಸೂರ್ಯಕುಮಾರ್ ಯಾದವ್ ನಿಮಗೆ ಗೊತ್ತಿದೆ IPLನಲ್ಲಿ ಹೇಗೆ ಆಡ್ತಾರೆ ಅಂತ. ಎಲ್ಲರನ್ನೂ ಚಚ್ಚಾಕ್ಬಿಡ್ತಾರೆ. ಆದರೆ ಜಡೇಜಾ ಅವರ ವಿರುದ್ಧ ಅವರ ರೆಕಾರ್ಡ್ ಅಷ್ಟೊಂದೇನು ಚೆನ್ನಾಗಿ ಇಲ್ಲ. ಹಾಗಾಗಿ ಈ ಬ್ಯಾಟಲ್ ಕೂಡ ನೋಡೋಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಯಾರೇ ಆಗಲಿ ಜಡೇಜಾ ವಿರುದ್ಧ ಅಟ್ಯಾಕ್ ಮಾಡೋದು ತುಂಬಾ ಕಷ್ಟ. ಅಷ್ಟು ಟಫ್ ಬೌಲಿಂಗ್ ಹಾಕ್ತಾರೆ ಅವರು. ಹಾಗೆಯೇ ಅಷ್ಟು ಸಖತ್ತಾಗಿ ಬೌಲಿಂಗ್ ಹಾಕ್ತಾರೆ. ಇನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 5ರಲ್ಲಿ 3 ಗೆದ್ದು 3ನೇ ಸ್ಥಾನದಲ್ಲಿದ್ದಾರೆ. ಹೋದ ಮ್ಯಾಚ್ ಗೆದ್ದು ಕಂಬ್ಯಾಕ್ ಮಾಡಿದ್ದಾರೆ ಚೆನ್ನೈ, ಬ್ಯಾಕ್ ಟು ಬ್ಯಾಕ್ ಲಾಸಸ್ ಆದಮೇಲೆ. ಇನ್ನು ಮುಂಬೈ ಕೂಡ ಸೀಸನ್ನಲ್ಲಿ 3ಕ್ಕೆ 3 ಸೋತ ಬಳಿಕ ಬ್ಯಾಕ್ ಟು ಬ್ಯಾಕ್ ಜಯ ಸಾಧಿಸಿ 7ನೇ ಸ್ಥಾನದಲ್ಲಿ ಬಂದಿದ್ದಾರೆ. ಪ್ಲೇ ಆಫ್ಸ್ಗೆ ಹೋಗೋ ದೃಷ್ಟಿಯಿಂದ 2 ಟೀಮ್ ಸಖತ್ತಾಗಿ ಫೈಟ್ ಮಾಡೋದಂತೂ ಪಕ್ಕ. ಈ ಮ್ಯಾಚ್ ಅಂತೂ ಎಲ್ ಕ್ಲಾಸಿಕೋ ಆಗಿರೋದ್ರಿಂದ ಸಖತ್ತಾಗಿರುತ್ತೆ. ನೀವೆಲ್ಲ ಎಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ 2 ತಂಡದ ನಡುವಿನ ಹೆಡ್ ಟು ಹೆಡನ್ನು ನೋಡೋದಾದರೆ, ಚೆನ್ನೈ ಮತ್ತು ಮುಂಬೈ IPLನಲ್ಲಿ ಬರೋಬ್ಬರಿ 36 ಬಾರಿ ಮುಖಾಮುಖಿಯಾಗಿದ್ದು, ಚೆನ್ನೈ ಸೂಪರ್ ಕಿಂಗ್ಸ್ 16 ಬಾರಿ ಗೆದ್ದಿದ್ದರೆ ಮುಂಬೈ ಇಂಡಿಯನ್ಸ್ 20 ಬಾರಿ ಗೆದ್ದಿದ್ದಾರೆ. ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೇಲುಗೈಯನ್ನು ಸಾಧಿಸಿದ್ದಾರೆ. ಮೋಸ್ಟ್ಲಿ ಇವರೊಬ್ಬರೇ ಅಂತ ಅನಿಸುತ್ತೆ ಚೆನ್ನೈ ವಿರುದ್ಧ ಜಾಸ್ತಿ ಪಂದ್ಯ ಗೆದ್ದಿರೋದು IPLನಲ್ಲಿ. ಹಾಗಾಗಿ ಇದಕ್ಕೆ ಎಲ್ ಕ್ಲಾಸಿಕೋ ಅಂತ ಹೇಳೋದು ಸರಿಯೇ ಇದೆ ಬಿಡಿ. ಹಾಗಾಗಿ ಈ ಪಂದ್ಯಕ್ಕಾಗಿ ಯಾರ್ಯಾರು ಎಕ್ಸೈಟ್ ಆಗಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಈ ಪಂದ್ಯದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಆಗಲಿವೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಡಬಲ್ ಧಮಾಕ. ಮೊದಲ ಪಂದ್ಯದಲ್ಲಿ ಈಗಾಗಲೇ ಹೇಳಿದಾಗೆ ಲಕ್ನೋ ವರ್ಸಸ್ KKR, ಹಾಗೆಯೇ 2ನೇ ಪಂದ್ಯದಲ್ಲಿ ಎಲ್ ಕ್ಲಾಸಿಕೋ ಮುಂಬೈ ವರ್ಸಸ್ CSK ನೋಡಲು ಮರೆಯದಿರಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕಂತೂ ಮರೆಯೋದಕ್ಕೆ ಹೋಗಬೇಡಿ.